ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ. ಸಕಲ ವೀಕ್ಷಕರಿಗೂ ಸುಸ್ವಾಗತಗಳು. ನೋಡಿ, ಶ್ರೀ ಪರಾಭವ ಸಂವತ್ಸರ ಬರ್ತಾ ಇದೆ. ಸೊ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಆ ಭಗವಂತ ನಿಮಗೆಲ್ಲ ಸಂಪತ್ತು, ಐಶ್ವರ್ಯ, ಸಮೃದ್ಧಿ ಕೊಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಈಗ ನಾವು ದ್ವಾದಶ ರಾಶಿ ಫಲಗಳು ಈ ಯುಗಾದಿ ಸಮಯದಲ್ಲಿ ತಿಳ್ಕೊಳ್ಳೋಣ. ಈ ವರ್ಷದಲ್ಲಿ ಯಾರ್ಯಾರಿಗೆ ಏನೇನು ಶುಭ ಫಲಗಳಿದೆ ಅಂತ. ಇವಾಗ ನಾವು ಜನರಲ್ಲಿ ನೋಡಕ್ ಹೋದಾಗ ಗುರು ಮಾರ್ಚ್ 11ನೇ ತಾರೀಕು 2-3 ತಿಂಗಳಿಂದ ವಕ್ರೀಯವಾಗಿ ಚಲಿಸ್ತಾ ಇತ್ತು. ಹಾಗಾಗಿ ಜನಗಳಿಗೆ ಸ್ವಲ್ಪ ನಿಧಾನ ಅನಿಸ್ತಾ ಇತ್ತು. ಬಟ್ ಈಗ ಮಾರ್ಚ್ 11ರಿಂದ ಸಕ್ರಿಯರಾಗಿ ಸಂಚರಿಸ್ತಾ ಇದೆ. ಜೊತೆಗೆ ಈಗ ಜೂನ್ 1ನೇ ತಾರೀಕು ಮೇಲೆ ಇನ್ನೂ 1 ವರ್ಷಗಳ ಕಾಲ ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡುತ್ತೆ. ಹಾಗಾಗಿ ಇನ್ನು ಮುಂದೆ ನಾವು ಗುರುವಿಂದ ಧಾರ್ಮಿಕತೆ, ಜನರಿಗೆಲ್ಲ ಒಂದು ಶುಭ ಕಾರ್ಯಗಳು ಆಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಒಂದು ಸಮೃದ್ಧಿ, ಐಶ್ವರ್ಯಗಳು ಸಿಗೋಕ್ಕೆ ಸಹಾಯಕವಾಗಿರುತ್ತೆ. ಹಾಗೆ ನಮಗೆ 1 ವರ್ಷಗಳ ಕಾಲ ಗುರು ನಾವು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ, ರಾಹು ಕೂಡ ಡಿಸೆಂಬರ್ 5ನೇ ತಾರೀಕು ತನಕ ನೋಡಿ ನಿಮಗೆ ವಾಯು ತತ್ವ ಅಂದರೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ರಾಹು ಕೂಡ ಸ್ವಲ್ಪ ಶಕ್ತಿಶಾಲಿಯಾಗಿದೆ. ಹಾಗೆ ಕೇತು ಸಿಂಹ ರಾಶಿಯಲ್ಲಿ ನೋಡಿ, ಕುಜವತ್ ಕೇತು ಅಂತ ಹೇಳ್ತೀವಿ. ಹಾಗಾಗಿ ಸಿಂಹ ರಾಶಿಯಲ್ಲಿ ಕೇತು ಕೂಡ ಬಲವಾಗೇ ಇದೆ. ಮೇಷರಾಶಿ ನೋಡಿ, ಮೇಷರಾಶಿಯಿಂದ ಫೈರು, ಅಗ್ನಿತತ್ವ, ಜೊತೆಗೆ ಧರ್ಮನ ಸೂಚಿಸುತ್ತೆ. ಹಾಗೆ ನಮಗೆ ಪೂರ್ವ ದಿಕ್ಕನ್ನು ಸೂಚಿಸುತ್ತೆ. ಇನ್ನು ಮೇಷರಾಶಿಗೆ ಅಧಿಪತಿ ಮಂಗಳ, ಕುಜ ಆಗುತ್ತೆ. ಸೊ ಇದು ಜನರಲ್ ಆದಾಗ ಫೈರ್ ಅಂದೇನು ರಾ ಫೈರು ಅಂದರೆ ಸೇನಾಧಿಪತಿ, ವಾರು, ಯುದ್ಧ, ಕರೇಜು, ಧೈರ್ಯ, ಮುಂದಾಳತ್ವ. ಸೊ ಇದಕ್ಕೆಲ್ಲ ನಾವು ಮೇಷರಾಶಿನ ಕನೆಕ್ಟ್ ಮಾಡ್ಕೋತೀವಿ. ಜೊತೆಗೆ ಮೇಷರಾಶಿಯಲ್ಲಿ ನೋಡಿ, ಇವಾಗ ಜನನ ಯಾವ ನಕ್ಷತ್ರ ಅಂದರೆ ಯಾವ ದಶೆಗಳಲ್ಲಿ ಜನನ ಆಗಿರ್ತಾರೆ, ಅವ್ರಿಗೆ ಕೇತು, ಶುಕ್ರ, ಆಮೇಲೆ ರವಿ ದಶೆಯಲ್ಲಿ ಜನನ ಆಗಿರ್ತಾರೆ. ಸೊ ಹಾಗಾಗಿ ಇವ್ರಿಗೆ ಅಶ್ವಿನಿ, ಭರಣಿ ನಕ್ಷತ್ರ, ಈ ನಕ್ಷತ್ರಗಳು ಬರ್ತಾ ಇರುತ್ತೆ. ಈಗ ಈ ವರ್ಷಗಳಲ್ಲಿ ಪರಾಭವ ಸಂವತ್ಸರ ಅಂದರೆ ಈ ಯುಗಾದಿಯ ಸಮಯದಲ್ಲಿ ಈ ವರ್ಷದಲ್ಲಿ ಫಲಗಳೇನು ಮೇಷರಾಶಿಗೆ ಅಂತ ನೋಡಕ್ ಹೋದ್ರೆ, ಮೇಷರಾಶಿಯವರಿಗೆ ಗುರು 4 ಕೇಂದ್ರದಲ್ಲಿ ನಮ್ಗೆ ಈಗ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಗುರು ನಿಮಗೆ ಭಾಗ್ಯಾಧಿಪತಿ ಆಗುತ್ತೆ. ಮೇಷರಾಶಿಯವರಿಗೆ ಯಾವಾಗ ಭಾಗ್ಯಾಧಿಪತಿ ಕೇಂದ್ರದಲ್ಲಿ ಅಂದರೆ ತ್ರಿಕೋಣಾಧಿಪತಿ ಕೇಂದ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಶುಭ ಫಲವನ್ನೇ ಕೊಡುತ್ತೆ. ಅದರಲ್ಲೂ ಯಾವ ವಿಷಯಗಳಲ್ಲಿ? ಕೆಲಸ ಕಾರ್ಯಗಳಲ್ಲಿ. ಯಾರ್ಯಾರು ರಿಲಿಜಿಯಸ್ ಕೆಲಸಗಳಲ್ಲಿದ್ದೀರಾ ಅಂದರೆ ಧರ್ಮದತ್ತಿ ಇಲಾಖೆಯಲ್ಲಿದ್ದೀರಾ, ಅಥವಾ ಸ್ಕೂಲು ಕಾಲೇಜಸ್ ನಡೆಸ್ತಾ ಇದ್ದೀರಾ, ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿರೋರಿಗೆ ಅತ್ಯುತ್ತಮವಾಗಿರುತ್ತೆ. ಇಲ್ಲ ಅಂದ್ರೂ ಕೂಡ ಕರ್ಮ ಕ್ಷೇತ್ರದ ಮೇಲೆ ಯಾವಾಗ ದೃಷ್ಟಿ ಬೀಳುತ್ತೋ ಎಲ್ಲರಿಗೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಇನ್ನು ಗುರುವಿನ ದೃಷ್ಟಿ ಬಗ್ಗೆ ನೋಡೋಣ. ಕರ್ಮಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಹಾಗೆ ಗುರುವಿನ ದೃಷ್ಟಿ ನಿಮ್ಮ ವ್ಯಯ ಸ್ಥಾನದಲ್ಲಿ ಅಂದರೆ 12ನೇ ಮನೆ ಮೇಲೆ ಶನಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ವ್ಯಯ ಸ್ಥಾನದಲ್ಲಿರೋ ಶನಿ ಏನೋ ನಿಧಾನ ಮಾಡ್ತಾ ಇದೆ, ಬಟ್ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಆ ವ್ಯಯನೂ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ವೃಶ್ಚಿಕ ರಾಶಿ, ಪಂಚಮದ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆ. ನಿಮಗೆ ನಿಮ್ಮ ರಾಶ್ಯಾಧಿಪ ಏನು ಕುಜ ಇದೆಯೋ ಅದೇ ಕುಜನು ವೃಶ್ಚಿಕ ರಾಶಿಗೆ ಅಧಿಪತಿ. ಹಾಗಾಗಿ 8ನೇ ಮನೆ ಮೇಲೆ ದೃಷ್ಟಿ ಬೀಳಿದ್ರೆ ದುಃಖಗಳು ಕಡಿಮೆ ಆಗುತ್ತೆ, ಆಕಸ್ಮಿಕ ನಷ್ಟಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಗುರುವಿಂದ ಈ ವರ್ಷದಲ್ಲಿ ಲಾಭನೇ ನೋಡಬಹುದು. ಬಟ್ ಆದರೂ ಕೂಡ ನಾವು ಗುರು ಕೇಂದ್ರದಲ್ಲಿದ್ದರೂ ಕೂಡ ಗುರು ಬಲ ಅಂತ ಕನ್ಸಿಡರ್ ಮಾಡೋಕೆ ಕಷ್ಟ ಆಗುತ್ತೆ. ಅಂದರೆ ಶುಭ ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ಬೋದು. ಬಟ್ ಇನ್ನು ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ. ಗುರುವಿಂದ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ನಂತರ ತಗೊಂಡಾಗ ನಾವು ಕೇತು ತಗೊಳ್ಳೋಣ. ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಸಿಂಹ ರಾಶಿಯಲ್ಲಿ ಅಂದರೆ ಪಂಚಮ. ಸೊ 5ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಕೇತು ಮಕ್ಕಳಿಂದ ನಿರಾಶೆ ಆಗೋ ಚಾನ್ಸಸ್ ಇರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ. ನಂತರ ನಮ್ಗೆ ತಗೊಂಡಾಗ ಹೊಟ್ಟೆ ಭಾಗ ಇನ್ಫೆಕ್ಷನ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ನಮಗೆ ಕೇತುವಿಗೆ ಪರಿಹಾರ ಬೇಕಾಗಿದೆ. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಇಲ್ಲಾಂದರೆ ಓಂ ಗಣೇಶಾಯ ನಮಃ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಜೊತೆಗೆ ಬೀದಿ ನಾಯಿಗೆ ಆಹಾರ ಕೊಡಿ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರತಿ ವಾರ ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸಿ. ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ತೆಂಗಿನಕಾಯಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಅಥವಾ ದಿನನಿತ್ಯ ಒಂದು 2-3 ಪೇಜ್ ಬರೆಯೋ ಅಭ್ಯಾಸ ಮಾಡೋಣ. ಅಂದರೆ ಕೈ ಬರವಣಿಗೆ ಯಾವಾಗ ಹ್ಯಾಂಡ್ ರೈಟಿಂಗಲ್ಲಿ ಇರ್ತೀರೋ ಅದು ಕೂಡ ನಿಮಗೆ ಕೇತು ಪರಿಹಾರ ಆಗುತ್ತೆ. ಸೊ ಇವಾಗ ನಿಮಗೆ ರಾಹು 11ನೇ ಮನೆಯಲ್ಲಿ ಶುಭ ಫಲಗಳನ್ನೇ ಕೊಡ್ತೀನಿ. ನಿಮಗೆ 11ರಲ್ಲಿದ್ದಾಗ ಸಮಾಜಕ್ಕೆ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಈಗ ಅದರಲ್ಲೂ ರಾಹುವಿಂದ ಏನೇನು ಲಾಭಗಳು ಸಿಗುತ್ತೆ? ಈಗ ಮಾರ್ಕೆಟಿಂಗು, ಸೇಲ್ಸು, ಕಮ್ಯುನಿಕೇಷನ್ನು, ಡಿಜಿಟಲ್ ಮಾರ್ಕೆಟಿಂಗು, ಅಥವಾ ಬ್ಯಾಂಕಿಂಗ್ ಸೆಕ್ಟ್ರು,
ಅಥವಾ MNC ಕಂಪ್ನಿಲಿರೋರಿಗೆ ಇವ್ರಿಗೆಲ್ಲ ತುಂಬ ಲಾಭದಾಯಕವಾಗಿರುತ್ತೆ ರಾಹುವಿಂದ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಅಥವಾ ಫಾರಿನ್ ಲ್ಯಾಂಡಲ್ಲಿ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದೀನಿ ಅಥವಾ ನಾವು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಎನಿ ರಿಲೇಟೆಡ್ ಟು ದ ಫಾರಿನ್ ಆಲ್ಸೋ ನಿಮಗೆ ಲಾಭದಾಯಕವಾಗಿರುತ್ತೆ. ಜೊತೆಗೆ ನಮಗೀಗ ಶನಿ ನಮಗೆ 12ನೇ ಮನೆ ಸಂಚಾರ ಮಾಡ್ತಾ ಇದೆ ನೋಡಿ. ಸಾಡೆ ಸಾತಿ 12ನೇ ಮನೆ ಅಂದ್ರೆ ಸಾಡೆ ಸಾತಿ ಶುರುವಾಗಿದೆ ಅಂತ. ಹಾಗಾಗಿ ನಮಗೆ ನಿಧಾನ ಮಾಡುತ್ತೆ ಶನಿ. ಏನು ದೃಷ್ಟಿ 3ನೇ ಮನೆ ದೃಷ್ಟಿ ನಿಮಗೆ ಧನಭಾವದ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಕುಟುಂಬದಲ್ಲಿ ಏನಾನ ಸಣ್ಣ ಪುಟ್ಟ ಕಲಹಗಳು ಅಥವಾ ಹಣ ಬಂದು ನಿಲ್ಲೋದು ಕಷ್ಟ. ಈ ಕಾಸು ಕೊಟ್ಟಿದ್ರೆ ಅದು ವಾಪಸ್ ಬರೋದು ಕಷ್ಟ, ಅಥವಾ ನಿಮಗೆ ಸಾಲ ಕೇಳಿದ್ರೆ ಸಾಲ ಕೊಡೋದು ಕಷ್ಟ, ಸಾಲ ಸಿಗೋದು ಕಷ್ಟ, ಈ ಥರ ವಿಷಯ ಇರುತ್ತೆ. ಬಟ್ ಆದ್ರೂ ಗುರು ದೃಷ್ಟಿ ಬೀಳುತ್ತೆ ಜೂನ್ ನಂತರ, ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ತಕ್ಕ ಮಟ್ಟಿಗೆ ಶನಿಯ ನೆಗೆಟಿವ್ ಎಫೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಆದರೂ ನಾವು ಶನಿ ಶಾಂತಿ ಅಥವಾ ನೋಡಿ ಉಳ್ಳವರು ತಿಲ ಹೋಮ ಮಾಡಿಸ್ಬೋದು. ಆಗದೆ ಇದ್ದವರು ನೋಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸ ಓದಿ ಅಥವಾ ರಾಮ ರಕ್ಷಾ ಸ್ತೋತ್ರ ಬರುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದು ನೀವು ದಿನನಿತ್ಯ 21 ಬಾರಿ ಹೇಳ್ಕೊಳ್ಳಿ. ಅಥವಾ ನೀವು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಇದೊಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಸಹನೆ ಶಾಂತಿ ಕಾಪಾಡ್ಕೊಳ್ಳೋದ್ರಿಂದ ಖಂಡಿತ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಶುಭ ಫಲಗಳನ್ನೇ ನಾವು ನಿರೀಕ್ಷಿಸ್ಬೋದು. ಸಾಡೆ ಸಾತಿ ಅಂದರೆ ಎದುರುಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ. ಈಗ ಯಾವುದೇ ರಾಶಿಯವರಿಗೆ ಮೀನ ರಾಶಿಯಲ್ಲಿ ಶುಭ ಗ್ರಹಗಳಿದ್ರೆ, ಗುರು ಅಥವಾ ಬುಧ ಶುಕ್ರ ಈ ಥರ ಶುಭ ಗ್ರಹಗಳಿದ್ರೆ ಅದ್ರ ಮೇಲೆ ಶನಿ ಸಂಚಾರ ಮಾಡಿದ್ರೆ ಲಾಭದಾಯಕವಾಗಿ ಇರುತ್ತೆ ಸಾಡೆ ಸಾತಿ. ಬರೀ ಚಂದ್ರ ಇದ್ರೆ ಆವಾಗ ಮಾತ್ರ ಸ್ವಲ್ಪ ಒತ್ತಡಗಳು, ಅಥವಾ ರಾಹು ಕೇತುಗಳಿದ್ರೆ ಕುಜ ಇದ್ರೆ ಒತ್ತಡಗಳು ಬರುತ್ತೆ. ಇಲ್ಲ ಅಂದರೆ ಎದುರುಕೊಳ್ಳುವಂಥ ಸಿಚುವೇಶನ್ ಬರಲ್ಲ. ಜೂನ್ ತಿಂಗಳಲ್ಲಿ ನಮಗೆ ಗುರು ಮತ್ತು ಶುಕ್ರರು 4ನೇ ಮನೆಯಲ್ಲಿ, ಸೂರ್ಯ 3ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ವಾಹನ ಯೋಗ, ಮನೆ ಖರೀದಿ ಯೋಗ ಅಥವಾ ವಿವಾಹಕ್ಕೆ ಅನುಕೂಲ, ಈ ಥರ ಅನುಕೂಲಗಳು ಜೂನ್ ತಿಂಗಳಲ್ಲಿ ಆಗುತ್ತೆ ಎಂಬ ಮೇಷರಾಶಿಯವರಿಗೆ ಹೆಚ್ಚಾಗಿರುತ್ತೆ. ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಸೂರ್ಯ 6ನೇ ಮನೆ ಸಂಚಾರ, ಹಾಗೆ ಕುಜ 3ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಅಧಿಕಾರ ಲಾಭ ಅಥವಾ ಪ್ರಮೋಷನ್ನು, ಮೇಲಧಿಕಾರಿಯಿಂದ ಮೆಚ್ಚುಗೆ ಅಥವಾ ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಅಣ್ತಮ್ಮನದಿಂದ ಲಾಭ, ಇದನ್ನ ಮೇಷರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ವೃಷಭ ರಾಶಿ ಭೂತತ್ವ, ಹಾಗೆ ಅರ್ಥನ ಸೂಚಿಸುತ್ತೆ. ನಂತರ ನಮಗೆ ದಕ್ಷಿಣ ದಿಕ್ಕು, ಹಾಗೆ ಅಧಿಪತಿ ಬಂದು ಶುಕ್ರ ಆಗುತ್ತೆ. ಸೊ ಈಗ ನಮಗೆ ವೃಷಭ ರಾಶಿಯ ಜನರಲ್ ಕ್ಯಾರೆಕ್ಟರ್ನ ತಿಳ್ಕೊಳ್ಳೋಣ. ಭೂತತ್ವ ಅಂದ್ರೆ ಏನು? ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಇವ್ರ ಹತ್ರ ಸ್ಟೆಬಿಲಿಟಿ ಇರುತ್ತೆ. ಆಮೇಲೆ ಒಂದು ಸ್ವಾಭಿಮಾನಿಗಳು ಚೆನ್ನಾಗಿರುತ್ತೆ. ಲಾಯಲ್ಲು ಅಂದರೆ ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡೋರಾಗಿರ್ತಾರೆ. ಹಾಗೆಯೇ ನಿಮಗೆ ಸ್ವಲ್ಪ ಅತಿ ಆಸೆ ಕೊಡುವಂಥ ಚಾನ್ಸ್ ಇರುತ್ತೆ. ಹಾಗೆ ತಾಳ್ಮೆನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ವೃಷಭ ರಾಶಿಯವರ ಜನನ ರವಿ, ಚಂದ್ರ, ಕುಜ ಈ ದಶೆಗಳಲ್ಲಿ ಜನನ ಆಗಿರ್ತಾರೆ. ಸೊ ನಮಗೀಗ ನೋಡಿ ವೃಷಭ ರಾಶಿಯವರಿಗೆ 3ನೇ ಮನೆ ಅಂದರೆ ವೃಷಭ, ಮಿಥುನ, ಕರ್ಕಾಟಕ 3ನೇ ಮನೆಗೆ ಈಗ ಜೂನಿಂದ ಸಂಚಾರ ಆಗುತ್ತೆ. ನೋಡಿ ವೃಷಭ ರಾಶಿಯವರಿಗೆ ಗುರುಬಲ ಇತ್ತು ಇಷ್ಟು ದಿವಸ, ಬಟ್ ಆದರೂ 2 ತಿಂಗಳಿಂದ ಸ್ವಲ್ಪ ನಿಧಾನ ಅನಿಸ್ತೈತೆ. ಯಾಕಂದರೆ ನಮಗೆ ಈಗ ಗುರು ವಕ್ರಿಯವಾಗಿತ್ತು, ಬಟ್ ಈಗ ಮಾರ್ಚ್ 11ರಿಂದ ಸಕ್ರಿಯ ಆಗಿರೋದ್ರಿಂದ ಈ 2-3 ತಿಂಗಳು ಇವರಿಗೆ ಶುಭದಾಯಕವಾಗಿ ರಿಸಲ್ಟ್ ಸಿಗುತ್ತೆ. ವಧುವರ ಅನ್ವೇಷಣೆಗೆ ಗುರುವಿಂದ ಲಾಭ ಚೆನ್ನಾಗಿದೆ. ಹಾಗೆ ಜೂನ್ 1ರ ನಂತರ 3ನೇ ಮನೆಯಲ್ಲಿ ಯಾವಾಗ ಉಚ್ಚ ಸ್ಥಿತಿಗೆ ಹೋಗುತ್ತೋ ಇವರ ಪ್ರಯತ್ನಗಳಿಂದ ಲಾಭ. ಆಮೇಲೆ ವೃಷಭ ರಾಶಿಯವರಿಗೆ ಅಕ್ಕ ತಂಗಿಯಿಂದ ಲಾಭ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅಕ್ಕ ತಂಗಿರ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ಸೊ 3ನೇ ಮನೆಯಲ್ಲಿ ಏನು? ನಿಮ್ಮ ಪ್ರಯತ್ನಗಳು, ನಿಮ್ಮ ಧೈರ್ಯ, ನಿಮ್ಮ ಸಾಹಸ, ನಿಮ್ಮ ಅಣ್ತಮ್ಮಂದ್ರು, ಅಕ್ಕ ತಂಗಿರೋ, ಸೊ ಇವ್ರುಗಳಿಂದ ಲಾಭ ನಿಮಗೆ ಚೆನ್ನಾಗಿ. ಕಮ್ಯುನಿಕೇಷನ್ಸು, ಮಾತುಕತೆ, ಯಾರು ಬ್ರೋಕರೇಜಲ್ಲಿ ಇದ್ದೀರಾ, ಯಾರು ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ಇದ್ದೀರಾ, ಯಾರು ಮಾತಿಂದ ಸಂಪಾದನೆ ಮಾಡ್ತಿದ್ದೀರಾ ಅಂದರೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಇರ್ಬೋದು, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಇರ್ಬೋದು, ಇಂಥವ್ರಿಗೆಲ್ಲ ತುಂಬ ಶುಭದಾಯಕವಾಗಿರುತ್ತೆ. ನಿಮ್ಮ ಪ್ರಯತ್ನಗಳಿಗೆಲ್ಲ ಲಾಭ ಚೆನ್ನಾಗಿ ಸಿಗುತ್ತೆ. ನೋಡಿ ಯಾವಾಗ ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬೀಳುತ್ತೆ, ಅಂದರೆ ಪಂಚಮದ ದೃಷ್ಟಿ, ಅದು ನಿಮಗೆ 7ನೇ ಮನೆ ಆಗುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ವಧುವರ ಅನ್ವೇಷಣೆಗೂ ಇಲ್ಲಿ ನಮಗೆ ಕನೆಕ್ಟ್ ಆಗ್ತಾ ಇದೆ, ಅಂದರೆ ಹೆಲ್ಪ್ ಮಾಡ್ತಾ ಇದೆ. ನಂತರ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ನಮಗೆ? ಮಕರ ರಾಶಿ ಮೇಲೆ. ವೃಷಭ ರಾಶಿಯವರಿಗೆ ಭಾಗ್ಯದ ಮೇಲೆ ದೃಷ್ಟಿ ಯಾವಾಗ ಬಿಡುತ್ತೋ ಈಗ ಅದೃಷ್ಟಗಳು ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ. ಹಾಗೆ 11ನೇ ಮನೆ ಶನಿ ಮೇಲೆ ದೃಷ್ಟಿ. ಸೊ ಧರ್ಮ ಕರ್ಮಾಧಿಪತಿ ಯೋಗತ್ತರ ಅಂದರೆ ಯಾವ ಕನೆಕ್ಟ್ ಆಗುತ್ತೋ ಕೆಲಸ ಕಾರ್ಯಗಳಲ್ಲಿ ಈಗ ಅಭಿವೃದ್ಧಿ, ಅಂದರೆ ನಿಮ್ಮ ಪ್ರಯತ್ನಗಳಿಗೆಲ್ಲ ಲಾಭ ಚೆನ್ನಾಗಿ ಸಿಗ್ತಾ ಇದೆ ಗುರುವಿನಿಂದ. ಸೊ ಈ ವರ್ಷದಲ್ಲಿ ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನು ಅಪೇಕ್ಷೆ ಪಡ್ಬೋದು. ಬಟ್ ಕೇಂದ್ರದಲ್ಲಿ ಕೇತು ಇದೆ, ಅಂದರೆ ವೃಷಭ ರಾಶಿಯವರಿಗೆ 4ನೇ ಮನೆ ಕೇತು ಇರೋದ್ರಿಂದ, ಅದು ಡಿಸೆಂಬರ್ 5ನೇ ತಾರೀಕು ತನಕ ಅದು ಸಂಚಾರ ಮಾಡ್ತಾ ಇರೋದ್ರಿಂದ ಮಾನಸಿಕವಾಗಿ ಒತ್ತಡ ಇರುತ್ತೆ. ತಾಯಿ ಆರೋಗ್ಯದಲ್ಲಿ ಚಿಂತೆ ಇರುತ್ತೆ. ಅಥವಾ ಮನೆಯಲ್ಲಿ ಏನಾದರೂ ನೀರು ಸೋರ್ತಾ ಇರೋದು, ಅದಕ್ಕೆ ಪ್ಲಂಬರ್ ಅವಾಗ ಬರ್ತಾ ಇರೋದು, ಈ ಥರ ಸಿಚುವೇಶನ್ ಇರುತ್ತೆ. ಅಂದರೆ ಮನೆಯಲ್ಲಿ ಖರ್ಚು ಜಾಸ್ತಿ ಆಗಿರುತ್ತೆ, ಮನೆಯಲ್ಲಿ ಸ್ವಲ್ಪ ನೀರಸ ವಾತಾವರಣ ಇರುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಅಗತ್ಯ. ಕೇತುಗೋಸ್ಕರ
ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಇಲ್ಲ ಓಂ ಗಣೇಶಾಯ ನಮಃ ಒಂದು 21 ಬಾರಿ ಹೇಳ್ಕೊಳ್ಳಿ. ಅಥವಾ ಬೀದಿ ನಾಯಿಗೆ ಆಹಾರ ಕೊಡಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು ಅಥವಾ ಗರಿಕೆ ಹುಲ್ಲನ್ನು ನೀಡೋದು, ಇದರಿಂದ ಕೂಡ ನಾವು ಕೇತು ಪರಿಹಾರ ಮಾಡ್ಕೋಬೋದು. ನಂತರ ನೋಡಿ, ಈಗ ದಿನನಿತ್ಯ ಒಂದು 2-3 ಪೇಜ್ ಕೈ ಬರವಣಿಗೆ, ಅದರಿಂದ ಕೂಡ ವೃಷಭ ರಾಶಿಯವರಿಗೆ ಪರಿಹಾರನ ನಾವು ನಿರೀಕ್ಷಿಸ್ಬೋದು. ಮಾನಸಿಕ ನೆಮ್ಮದಿ ಶಾಂತಿ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ರಾಹು ಸಂಚಾರ, 10ನೇ ಮನೆಯಲ್ಲಿ ಯಾವ ರಾಹು ಸಂಚಾರ ಮಾಡುತ್ತೋ ಕೆಲಸ ಕಾರ್ಯಗಳಲ್ಲಿ ರಾಹು ನಿಮಗೆ ಫಲದಾಯಕವಾಗೇ ಇದೆ. ಅಂದರೆ ಲಾಭನೇ ಕೊಡುತ್ತೆ. ಕೆಲಸದಲ್ಲಿ ಏನು ನಮಗೆ ಅಂತ ಚಿಂತೆ ಇಲ್ಲ, ಬಟ್ ಆದರೂ ಕೂಡ ಕೆಲಸದಲ್ಲಿ ಎಚ್ಚರಿಕೆಯಿಂದ ಏನಕ್ಕಿರಬೇಕು, ಹೊಸ ಜನಗಳಿಂದ ಸಂಪರ್ಕ ಬಂದಾಗ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಅಂದರೆ ಕಣ್ಣು ಮುಚ್ಕೊಂಡು ದುಡ್ಡು ಕೊಡೋದು ಅಥವಾ ಕೆಲಸ ಕಾರ್ಯ ಸಿಗುತ್ತೆ ಅಂತ ಜಾಸ್ತಿ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ ಜಾಸ್ತಿ ಹೂಡಿಕೆ ಮಾಡೋದು, ಇದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಬಟ್ ಕರೆಕ್ಷನ್ಸ್ ಕೆಲಸದಲ್ಲಿ 10ನೇ ಮನೆಯಲ್ಲಿ ರಾಹು ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತೆ. ಇನ್ನು 11ನೇ ಮನೆ ಶನಿ ಕರ್ಮಕಾರಕ. ನೋಡಿ, ಕರ್ಮಾಧಿಪತಿ ಅಂದರೆ 10ನೇ ಮನೆ ಅಧಿಪತಿ 11ರಲ್ಲಿದೆ. ಸೊ ಹಾಗಾಗಿ ಕೆಲಸಗಳಿಂದ ಬರೋ ಲಾಭ ಕೂಡ ಚೆನ್ನಾಗಿದೆ ಈ ವರ್ಷದಲ್ಲಿ. ಸೊ ಓವರ್ ಆಲ್ ಆಗಿ ತಗೊಂಡಾಗ ನಿಮಗೆ ಈ 4 ಗ್ರಹಗಳಿಂದ ಶುಭದಾಯಕವಾಗಿ ನಾವು ರಿಸಲ್ಟ್ ನೋಡ್ಬೋದು. ಬಟ್ 3ನೇ ಮನೆಯಲ್ಲಿ ಇದ್ದಾಗ ಗುರುಗೋಸ್ಕರ ಸಣ್ಣ ಪುಟ್ಟ ಪರಿಹಾರ ಅವಶ್ಯಕತೆ ಇದೆ. ದಿನನಿತ್ಯ ಸ್ನಾನ ಮಾಡುವಾಗ ವೃಷಭ ರಾಶಿಯವರು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ, ಅಥವಾ ಅಡಿಗೆಗೆ ಅರಿಶಿನ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಳ್ಳೋದ್ರಿಂದ ಗುರು ಆಕ್ಟಿವೇಟ್ ಆಗುತ್ತೆ. ಹಾಗೆಯೇ ನಾವು ಗುರುಗೋಸ್ಕರ ಕಡಲೆ ಉಷ್ಟಿ ಮಾಡಿ ದೇವಸ್ಥಾನಗಳಲ್ಲಿ ಹಂಚೋದು, ಅದರಲ್ಲೂ ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಲಾಭದಾಯಕವಾಗಿರುತ್ತೆ. ಓವರ್ ಆಲ್ ತಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಯಾವ ತಿಂಗಳು ಅಂತಂದರೆ ನೋಡಿ, ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಗುರು ಮತ್ತು ಶುಕ್ರರು 2-3ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಆ ತಿಂಗಳಲ್ಲಿ ಶುಭ ಕೆಲಸಗಳಾಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ನಂತರ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯ 6ನೇ ಮನೆಯಲ್ಲಿ, ಕುಜ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಪ್ರಮೋಷನ್ ಆಗಲಿ ಅಥವಾ ಬಡ್ತಿ ಸಿಗೋದಾಗಲಿ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಆಗಲಿ, ಒಂದು ನಿಮ್ಮ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಚೆನ್ನಾಗಿರುತ್ತೆ, ಸರ್ಕಾರದಿಂದ ಲಾಭಗಳು ಚೆನ್ನಾಗಿ ಬರುತ್ತೆ, ಭೂಮಿ ಖರೀದಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ವೃಷಭ ರಾಶಿಯವರಿಗೆ. ಸೊ ನಮಗೆ ಈಗ ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ತಿಂಗಳು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಓವರ್ ಆಲ್ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವರ್ಷ ಶುಭದಾಯಕವಾಗಿದೆ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿ ಅಂದರೆ ವಾಯುತತ್ವ, ಜೊತೆಗೆ ಅದು ನಮಗೆ ಕಾಮ ಅಂದರೆ ಡಿಸೈರ್ಸನ್ನು ಸೂಚಿಸುತ್ತೆ, ಜೊತೆಗೆ ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತೆ. ಅಧಿಪತಿ ಬಂದು ಬುಧ ಆಗುತ್ತೆ. ಇನ್ನು ಜನರಲ್ ಕ್ಯಾರೆಕ್ಟರ್ ಏನು ಮಿಥುನ ರಾಶಿಯವ್ರದ್ದು ನೋಡಿ, ಮಿಥುನ ರಾಶಿಯವ್ರದ್ದು ಚುರುಕುತನ ಸ್ವಭಾವ, ಆಮೇಲೆ ವಿನೋದ ಪ್ರಿಯರು, ಎಂಟರ್ಟೈನ್ಮೆಂಟ್ ಇಷ್ಟ ಆಗುತ್ತೆ ಅವ್ರಿಗೆ. ಹಾಗೆ ಬುದ್ಧಿವಂತರು, ಇಂಟೆಲಿಜೆಂಟು, ಇಂಟೆಲೆಕ್ಟ್ಗಳು, ಜೊತೆಗೆ ಟ್ರಾವೆಲಿಂಗ್ ಜಾಸ್ತಿ ಇಷ್ಟಪಡ್ತಾರೆ, ವಾಯುತತ್ವ. ಸೊ ಅವರು ಟ್ರಾವೆಲಿಂಗ್ ಜಾಸ್ತಿ ಇಷ್ಟಪಡ್ತಾರೆ. ಸೋಷಿಯಲ್ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ, ಅಂದರೆ ಅವ್ರ ಸಮಾಜ ಜೊತೆ ಬೇಗ ಮಿಂಗಲ್ ಆಗ್ತಾರೆ. ಸೊ ಇದು ನಾವು ಜನರಲ್ ಆಗಿ ಅವ್ರ ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು. ಮತ್ತು ಜನನ ನೋಡೋಣ. ಈಗ ಮಿಥುನ ರಾಶಿಯವ್ರದ್ದು ಜನನ ಬಂದು ಕುಜ, ರಾಹು, ಗುರು ಈ ದಶೆಗಳಲ್ಲಿ ಜನನ ಆಗಿರುತ್ತೆ. ಈಗ ಕೆಲಸ ಅಂತ ತಗೊಂಡಾಗ ನಮಗೆ ಗುರು ದಶೆ, ಶನಿ ದಶೆ, ಬುಧ ದಶೆಗಳಲ್ಲಿ ಕೆಲಸಗಳಲ್ಲಿ ನಡೀತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಈಗ ನಮಗೆ ಇಷ್ಟು ದಿವಸ ಜನ್ಮದಲ್ಲೇ ನಡೀತಾ ಇತ್ತು, ಅದರಲ್ಲೂ ವಕ್ರೀಯವಾಗಿ ಮಾರ್ಚ್ 11ನೇ ತನಕ ನಡೀತಾ ಇರೋದ್ರಿಂದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಇವರಿಗೆ ಒತ್ತಡಗಳು ಜಾಸ್ತಿ ಇತ್ತು, ಅಂದರೆ ಖರ್ಚು ಜಾಸ್ತಿ ಇತ್ತು, ಮನೆ ಬಗ್ಗೆ ಚಿಂತೆ ಇತ್ತು. ಬಟ್ ಇವಾಗ ಏನಾಗ್ತಿದೆ, ಸಕ್ರಿಯ ಆಗ್ತಿದೆ, ಜೊತೆಗೆ ಅದು 2ನೇ ಮನೆ ಕಡೆಗೆ ಪ್ರವೇಶ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಅವರು ಅಭಿವೃದ್ಧಿನ ನಿರೀಕ್ಷಿಸ್ಬೋದು. ಜೂನ್ 1ನೇ ತಾರೀಕಿಂದ ಗುರು ಯಾವಾಗ 2ನೇ ಕುಟುಂಬ ಭಾವದಲ್ಲಿ ಉಚ್ಚ ಸ್ಥಿತಿಗೆ ಹೋಗುತ್ತೋ, ಇಷ್ಟು ದಿವಸ ಕಷ್ಟ ಏನು ಪಟ್ಟಿದ್ದಾರೆ, ಇಷ್ಟು ದಿವಸ ಏನು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಒದ್ದಾಡಿದ್ದಾರೆ, ಅದಕ್ಕೆ ಅಷ್ಟಕ್ಕೂ ಒಳ್ಳೆ ಫಲ ನಿರೀಕ್ಷಿಸ್ಬೋದು. ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಶುಭ ಕಾರ್ಯಗಳು ಸಂಭವಿಸುತ್ತೆ, ಕುಟುಂಬದ ಅಭಿವೃದ್ಧಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ಗುರುವಿಂದ ಅತ್ಯುತ್ತಮ ಫಲನ ನಿರೀಕ್ಷಿಸ್ಬೋದು. ಹಣಕಾಸು, ಮಾತಿಂದ ಅಥವಾ ಕುಟುಂಬದ ಅಭಿವೃದ್ಧಿ, ದುಡ್ಡು ಕಾಸು, ಓವರ್ ಆಲ್ ಆಗಿ ಬಿಸ್ನೆಸ್ಸು, ವ್ಯಾಪಾರ ಆಗ್ಬೋದು, ಕೆಲಸ ಆಗ್ಬೋದು, ಅಥವಾ ಶುಭ ಕಾರ್ಯಗಳು, ಮದುವೆ ಹುಡುಕ್ತಾ ಇದ್ದೀರಾ ಅದಕ್ಕಾಗ್ಬೋದು, ಎಲ್ಲ ರೀತಿಯೂ ನಿಮಗೆ ಗುರು ಈಗ ಸ್ಪಂದಿಸುತ್ತೆ. ಮತ್ತು ಗುರುವಿನ ದೃಷ್ಟಿ ತಗೊಂಡು ವೃಶ್ಚಿಕ ರಾಶಿ ಮೇಲೆ ಪಂಚಮದ ದೃಷ್ಟಿ ಬೀಳ್ತಾ ಇದೆ. ಸೊ ಅದೇನಾಗುತ್ತೆ, ನಮಗೆ ಮಿಥುನ ರಾಶಿಯವರಿಗೆ 6ನೇ ಮನೆ ಆಯಿತು. ಸೊ ಕೆಲಸ ಕಾರ್ಯಗಳಲ್ಲಿ ಅಧಿಕ ಲಾಭ, ಅಥವಾ ಸಾಲಗಳು ಮಾಡ್ಕೊಂಡಿದ್ರೆ ತೀರಿಸೋದ್ರಲ್ಲಿ ಈ ವರ್ಷ ತುಂಬ ಅಧಿಕವಾಗಿ ನೀವು ಸಾಲಗಳನ್ನು ತೀರಿಸ್ಕೊಂಡ್ಬಿಡ್ತೀರಾ. ಜೊತೆಗೆ ಶತ್ರುಗಳ ಮೇಲೆ ವಿಜಯ ಹೆಂಗಾಗುತ್ತೆ, ಆ ಗುರು ದೃಷ್ಟಿ 6ನೇ ಮೇಲೆ ಬಿದ್ದಾಗ ನಿಮಗೆ ಶತ್ರುಗಳ ಮೇಲೆ ಗೆಲುವು ಆಗುತ್ತೆ, ಶತ್ರುಗಳ ಜೊತೆ ಕಾಂಪ್ರಮೈಸ್ ಆಗುತ್ತೆ, ಅಂದರೆ ಶತ್ರುಗಳು ನಿಮ್ಮಲ್ಲಿ ಸರೆಂಡರ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಗುರುವಿಂದ ನಮಗೆ ಇಲ್ಲಿ ಕೆಲಸ ಕಾರ್ಯಗಳು, ಶತ್ರುಗಳ ಮೇಲೆ ವಿಜಯನೂ ಆಯಿತು. ಹಾಗೆ ಗುರುವಿನ ದೃಷ್ಟಿ ಅಷ್ಟಮದ ಮೇಲೆ ಬೀಳ್ತಾ ಇದೆ, ಅಂದರೆ ಮಕರ ರಾಶಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ನಿಮಗೆ ದುಃಖಗಳು ಕಡಿಮೆ ಆಗುತ್ತೆ. ಇನ್ಮೇಲೆ ಆಕಸ್ಮಿಕವಾಗಿ ಒಳ್ಳೆ ಸುದ್ದಿಗಳು ಸಿಗುತ್ತೆ. ಇಷ್ಟು ದಿವಸ ಆಕಸ್ಮಿಕವಾಗಿ ದುಃಖಗಳು ಸುದ್ದಿ ಸಿಗ್ತಾ ಇದ್ರೆ ಇನ್ಮೇಲೆ ಒಳ್ಳೆ ಸುದ್ದಿ ಸಿಗುತ್ತೆ. ನಂತರ ಗುರುವಿನ ದೃಷ್ಟಿ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇದೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ.
ಜೊತೆಗೆ ನೋಡಿ ಯಾವಾಗ ಶನಿ ಇದೆ ಅಂದರೆ ಕರ್ಮಾಧಿಪತಿ, ಇದು ಧರ್ಮಾಧಿಪತಿ, ಕರ್ಮಾಧಿಪತಿ ಅಲ್ಲಿ ಯಾವಾಗ ಕೆಲಸದಲ್ಲಾಗುತ್ತೋ ಕೆಲಸದಲ್ಲಿ ನಿಮಗೆ ಅಧಿಕ ಲಾಭಗಳನ್ನೇ ನೋಡ್ಬೋದು, ಸಮೃದ್ಧಿ ನೋಡ್ಬೋದು, ಕೆಲಸದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕೆಲಸದಿಂದ ಲಾಭದಾಯಕವಾಗಿ ರಿಸಲ್ಟ್ ಸಿಗುತ್ತೆ. ಸೊ ಓವರ್ ಆಲ್ ಮಿಥುನ ರಾಶಿಯವರು ತೊಗೊಂಡ್ರೆ ಈ ವರ್ಷ ನಿಮಗೆ ಗುರುಬಲ ಇದೆ, ಶುಭ ಕಾರ್ಯಗಳಿಗೆ, ಕೆಲಸಗಳಿಗೆ, ವ್ಯಾಪಾರಗಳಿಗೆ, ಆಮೇಲೆ ವಿದ್ಯಾಭ್ಯಾಸಕ್ಕೆ. ಸೊ 2ನೇ ಮನೆಯಲ್ಲಿದ್ದಾಗ ಗುರು ನಿಮಗೆ ವಿದ್ಯೆಗೂ ಕೂಡ ಅತ್ಯುತ್ತಮವಾಗಿ, ಯಾಕಂದರೆ ನಿಮ್ಗೆ 6ನೇ ಮನೆ ಮೇಲೆ ದೃಷ್ಟಿ ಬೀಳ್ತಿದೆ. ಹೈಯರ್ ಎಜುಕೇಷನ್ಗೂ ಇಲ್ಲಿ ನಮಗೆ ಲಾಭದಾಯಕವಾಗಿದೆ. ನಿಮಗೆ ಎಲ್ಲ ರೀತಿಯೂ ವಿದ್ಯಾರ್ಥಿಗಳಿಗಾಗಲಿ, ವ್ಯಾಪಾರಿಗಳಿಗೆ, ಗೌರ್ಮೆಂಟ್ ಕೆಲಸ ಅಥವಾ ಕೆಲಸದಲ್ಲಿರೋರಿಗೆ ಎಲ್ಲರಿಗೂ ಶುಭದಾಯಕವಾಗಿರುತ್ತೆ ಈ ವರ್ಷ ಗುರುವಿಂದ. ಜೊತೆಗೆ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಶನಿ ಕೂಡ ಸಹಾಯ ಮಾಡ್ತಾ ಇದೆ. ಈಗ ನಮಗೆ ಮಿಥುನ ರಾಶಿಯವರಿಗೆ 3ನೇ ಮನೆ ಕೇತು, ಅದು ಕೂಡ ನಿಮಗೆ ಆಂಕ್ಲೇಶ್ವರ ಪ್ರಾಪರ್ಟಿ ಕೊಡ್ಸೋಕ್ಕಾಗಲಿ ಎಲ್ಲ ರೀತಿಯಲ್ಲೂ ಕೇತು ಕೂಡ ನಿಮಗೆ ಸಹಾಯಕವಾಗಿದೆ. ರಾಹು ಭಾಗ್ಯದಲ್ಲಿದ್ದಾಗ ಆ ರಾಹುಗೆ ಪರಿಹಾರ ಬೇಕು. ಏನಕ್ಕೆ ಅಂದರೆ ಅದೃಷ್ಟಗಳಲ್ಲಿ ಈ ಚಂಚಲತೆ ಅಂದರೆ ಸ್ಟೆಬಿಲಿಟಿ ಇರಲ್ಲ, ಏರುಪೇರು ಇರುತ್ತೆ ರಾಹುವಿಗೆ. ಹಾಗಾಗಿ ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದು, ಅಥವಾ ದುರ್ಗಾದೇವಿ ಅಷ್ಟೋತ್ತರಗಳು ಹೇಳೋದು, ಅಥವಾ ನೀವು ಸ್ನೇಹಿತರಿಗೆ ಉದ್ದಿನ ಐಟಮ್ ಅಂದರೆ ಉದ್ದಿನ ವಡೆ, ದೋಸೆ ಇಂಥದ್ದು ಸ್ನೇಹಿತರು ಕೊಡಿಸೋದ್ರಿಂದ ಕೂಡ ರಾಹುಗೆ ಪರಿಹಾರ ಆಗುತ್ತೆ. ಅಥವಾ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ ಮಿಥುನ ರಾಶಿಯವರು. ಖಂಡಿತ ನಿಮಗೆ ರಾಹು ಕೂಡ ಪರಿಹಾರ ಆಗುತ್ತೆ, ಒಳ್ಳೆ ರಿಸಲ್ಟೇ ಕೊಡುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಒಂದು ಎಚ್ಚರಿಕೆ ವಹಿಸಿ. ನೀವು ಫಾರಿನ್ ಲ್ಯಾಂಡ್ ಹೋಗಬೇಕು, ವೀಸಾ ಸಿಗ್ತಾ ಇಲ್ಲ, ವೀಸಾ ಬೇಕು, ಈವಾಗ ಸಮಯ ಚೆನ್ನಾಗಿರುತ್ತೆ ವೀಸಾ ಸಿಗೋಕ್ಕಾಗಲಿ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ, ಕಮ್ಯುನಿಕೇಷನ್ ಅವ್ರಿಗೆ, ಟ್ರಾವೆಲಿಂಗ್ ಏಜೆಂಟ್ಸ್ಗೆ, ಅಥವಾ ನೀವು ಸ್ವಂತ ಟ್ರಾವೆಲ್ ಮಾಡ್ತೀನಿ ಅಂದರೂ ಅದಕ್ಕೂ ತುಂಬ ಒಳ್ಳೆ ಅವಕಾಶಗಳು ದೊರಕುತ್ತೆ ರಾಹುವಿಂದ. ಬಟ್ ನಮಗೆ ಅದೃಷ್ಟಗಳು ಮತ್ತು ಭಾಗ್ಯದಲ್ಲಿರೋದ್ರಿಂದ ತಂದೆ ಆರೋಗ್ಯ, ಅದೃಷ್ಟ ಈ ವಿಷಯಗಳಿಗಾಗಿ ರಾಹು ಪರಿಹಾರ ಮಾಡ್ಕೊಳ್ಳಿ. ಇನ್ನು ನಾವು ಯಾವ ತಿಂಗಳಲ್ಲಿ ಇವಾಗ ಲಾಭದಾಯಕವಾಗಿರುತ್ತೆ ಅಂತಂದರೆ ನೋಡಿ, ಮೇ ಜೂನ್ ತಿಂಗಳಲ್ಲಿ 10, 11ರಲ್ಲಿ ಸೂರ್ಯ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಬಡ್ತಿ, ಪ್ರಮೋಷನ್ನು, ಅಥವಾ ನಿಮಗೆ ನೇಮು, ಫೇಮು ಅಂದರೆ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗುವಂಥ ಚಾನ್ಸಸ್ಸು ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ನೋಡ್ಬೋದು. ನಂತರ ನೋಡಿ ಸೆಪ್ಟೆಂಬರ್, ಅಕ್ಟೋಬರು ಅಥವಾ ಅಕ್ಟೋಬರ್, ನವೆಂಬರ್ ಇಟ್ಕೊಳ್ಳಿ, ಆ ಸಮಯದಲ್ಲೂ ಕೂಡ ನಮಗೆ ಸೂರ್ಯರು ಮತ್ತು ಕುಜ ಒಳ್ಳೆ ಪೊಸಿಷನ್ ಇರೋದ್ರಿಂದ ಅವಾಗ ಕೂಡ ನೀವು ಕೆಲಸ ಕಾರ್ಯಗಳಲ್ಲಿ ಅಥವಾ ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರ್ ಆಲ್ ತೊಗೊಂಡ್ರೆ ಮಿಥುನ ರಾಶಿಯವರಿಗೆ ಈ ವರ್ಷ ಶುಭದಾಯಕವಾಗಿದೆ, ಶುಭ ಫಲಗಳೇ ಹೆಚ್ಚಾಗಿದೆ. ಹಾಗಾಗಿ ನಿಮಗೆ ಆ ಭಗವಂತ ಖಂಡಿತ ಸುಖ, ಸಮೃದ್ಧಿ, ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿ ಜಲತತ್ವ, ಉತ್ತರ ದಿಕ್ಕನ್ನು ಸೂಚಿಸುತ್ತೆ, ಹಾಗೆ ಮೋಕ್ಷಕಾರಕ. ನಂತರ ಅಧಿಪತಿ ಯಾರು? ಚಂದ್ರ. ಇನ್ನು ಜನನ ಯಾವ್ಯಾವ ನಕ್ಷತ್ರದಲ್ಲಿ ಜನನ ಆಗಿರುತ್ತೆ ಅಂತಂದರೆ, ಅಂದರೆ ಯಾವ್ಯಾವ ದಶೆಯಲ್ಲಿ ಜನನ ಆಗಿರುತ್ತೆ ಅಂದರೆ, ಇವರಿಗೆ ನೋಡಿ ಗುರು, ಶನಿ, ಬುಧ ದಶೆಯಲ್ಲಿ ಜನನ ಆಗಿರುತ್ತೆ. ಇನ್ನು ಕೆಲಸ ಕಾರ್ಯಗಳು ಬುಧ, ಕೇತು, ಶುಕ್ರ ದಶೆಯಲ್ಲಿ ಕೆಲಸಗಳನ್ನು ನಡೀತಾ ಇರುತ್ತೆ. ಈ ಗ್ರಹಗತಿಗಳು ಯಾವ ಥರ ಇದೆ ನೋಡೋಣ. ನಿಮ್ಮ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ವಕ್ರಿಯವಾಗಿ ನಿಧಾನವಾಗಿ ಬರ್ತಾ ಇತ್ತು, ಖರ್ಚು ಹೆಚ್ಚಾಗಿತ್ತು, ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ, ಕುಟುಂಬದಲ್ಲಿ ಅಧಿಕ ಖರ್ಚು ಕಾಣಿಸ್ತಾ ಇತ್ತು. ಈಗ ಮಾರ್ಚ್ 11ರಿಂದ ನಿಮ್ಮ ರಾಶಿ ಕಡೆಗೆ ಸಂಚಾರ ಮಾಡ್ತಾ ಇದೆ ಗುರು. ತಕ್ಕ ಮಟ್ಟಿಗೆ ಹಣಕಾಸಿನ ಪ್ರಭಾವ ಅಂದರೆ ಲಾಸ್ ಏನಾಗ್ತಿತ್ತು, ವ್ಯಯ ಏನಾಗ್ತಿತ್ತು ಅದು ಕಡಿಮೆ ಆಗುತ್ತೆ. ಬಟ್ ಒಂಥರ ಕನ್ಫ್ಯೂಷನ್ ಇರುತ್ತೆ. ಜೂನ್ 1ನೇ ತಾರೀಕಿಂದ ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಿತಿಲಿರುತ್ತೆ. ಯಾವಾಗ ಗುರು ಜನ್ಮದಲ್ಲಿ ಸಂಚಾರ ಮಾಡುತ್ತಾ ಸ್ವಲ್ಪ ಕನ್ಫ್ಯೂಷನ್ ಕೊಡುತ್ತೆ, ಅಂದರೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಯಾವುದೇ ವ್ಯಯ ಆಗಲ್ಲ, ನಿಮಗೆ ಹೊಸ ರೂಪು ಸಿಗುತ್ತೆ, ಹೊಸ ಕೆಲಸಗಳಲ್ಲೆಲ್ಲ ಹೊಸ ಉತ್ಸಾಹ ಬರುತ್ತೆ. ಇನ್ನು ಗುರುವಿನ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಪಂಚಮದ ದೃಷ್ಟಿ ಬೀಳ್ತಾ ಇದೆ. ನಿಮಗೆ 5ನೇ ಮನೆ ಆಯಿತು. ಸೊ ಮಕ್ಕಳ ಅಭಿವೃದ್ಧಿ ಮೇಲೆ ಚೆನ್ನಾಗಿರುತ್ತೆ, ಮಕ್ಕಳ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ, ಮಕ್ಕಳ ಜೊತೆ ನಿಮ್ಮದು ಕಂಪ್ಯಾಟಬಿಲಿಟಿ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ ಯಾರನ್ನ ವಿದ್ಯಾಭ್ಯಾಸಗಳು, ಯಾರನ್ನ ಮಾಸ್ಟರ್ಸ್ ಮಾಡ್ತಾ ಇದ್ದೀರಾ, PhD ಮಾಡ್ತೀರಾ, ಅವ್ರಿಗೆ ಅತ್ಯುತ್ತಮವಾಗಿದೆ ಈ ವರ್ಷ. ಸೊ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ನಂತರ ನೋಡಿ ಸಪ್ತಮದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸೊ ವಧುವರ ಅನ್ವೇಷಣೆ ಕೂಡ ಇಲ್ಲಿ ಚೆನ್ನಾಗಿದೆ. ನೋಡಿ ಅಲ್ಲಿ ಯಾವಾಗ ಈ ತಿಂಗಳಲ್ಲಿ ಕುಜ ಅಥವಾ ಶುಕ್ರರು ಬಂದು ಕನೆಕ್ಟ್ ಆಗ್ತಾರೋ ಆಗ ನಿಮಗೆ ವಿವಾಹಕ್ಕೆ ಒಳ್ಳೆ ಯೋಗ ಸೃಷ್ಟಿ ಮಾಡುತ್ತೆ. ಅಂದರೆ ಈಗ ವಧುವರ ಹೊಂದಾಣಿಕೆಗೆ, ಮ್ಯಾಚಿಂಗ್ಗೆ ಸಮಯ ಚೆನ್ನಾಗಿರುತ್ತೆ. ಇನ್ನು ನಂತರ ನಮಗೆ ಗುರು ದೃಷ್ಟಿ ಭಾಗ್ಯದ ಮೇಲೆ ಬೀಳ್ತಾ ಇದೆ, ಅಲ್ಲಿ ಕರ್ಮಾಧಿಪತಿ ಯೋಗ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಅಭಿವೃದ್ಧಿ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನಿಧಾನ ಅಂತಿರುತ್ತೆ, ಯಾಕಂದರೆ ಅಷ್ಟಮ ಶನಿ ಇತ್ತು, ಈಗ 2 ವರ್ಷ ಒತ್ತಡದಲ್ಲಿದ್ದರು. ಈಗ ಅಷ್ಟಮ ಶನಿ ಬಿಡುಗಡೆ ಆದ್ರೂ ಅಷ್ಟಮ ರಾಹು ಸಂಚಾರ ಮಾಡ್ತಾ ಇದೆ. ಸೊ ಅಂಥ ಪಾಸಿಟಿವ್ ವೈಬ್ಸ್ ಇರಲಿಲ್ಲ ಅವ್ರಿಗೆ, ಅಂದರೆ ಒಂಥರ ಉತ್ಸಾಹ ಕಡಿಮೆ ಇತ್ತು. ಬಟ್ ಈಗ ಯಾವಾಗ ಭಾಗ್ಯದ ಮೇಲೆ ಶನಿ ಮೇಲೆ ದೃಷ್ಟಿ ಬೀಳುತ್ತೋ, ಗುರು ಶನಿ ಅಲ್ಲಿ ಯಾವಾಗ ನಿಮಗೆ ಯುತಿ ಜೊತೆಲಿದ್ದಂಗೆ ಲೆಕ್ಕ. ಯಾಕಂದರೆ 1, 9ರಲ್ಲಿ ಇರೋದ್ರಿಂದ ಗುರು ದೃಷ್ಟಿ 9ನೇ ಮೇಲೆ ಬೀಳ್ತಾ ಇರೋದ್ರಿಂದ ಕರ್ಮಾಧಿಪತಿ ಯೋಗ ಉಂಟಾಗುತ್ತೆ ಇಲ್ಲಿ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ.
ಸ್ವಲ್ಪ ನಿಧಾನ ಆದ್ರೂ ಒಳ್ಳೆ ರಿಸಲ್ಟೇ ಸಿಗುತ್ತೆ ನಿಮಗೆ. ಗುರು ನಿಮಗೆ ಈಗ ಲಾಸ್ಟ್ ಹೋದ ವರ್ಷಕ್ಕಿಂತ ಈ ವರ್ಷ ಅಧಿಕ ಲಾಭನ ನಿರೀಕ್ಷಿಸ್ಬೋದು. ಆದರೂ ಜನ್ಮದ ಗುರುಗೋಸ್ಕರ ನೀವು ಪರಿಹಾರದ ಅಗತ್ಯ ಇದೆ. ಗುರುಗೋಸ್ಕರ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು 21 ಬಾರಿ ಹೇಳ್ಕೊಳ್ಳಿ, ಅದರಿಂದ ಖಂಡಿತ ನಿಮಗೆ ಗುರು ಪರಿಹಾರ ಆಗುತ್ತೆ. ಹಳದಿಯನ್ನು ಅಂದರೆ ಅರಿಶಿಣನ ದಿನನಿತ್ಯ ಸ್ನಾನಕ್ಕೆ ಹಾಕುವಾಗ ಯೂಸ್ ಮಾಡಿ, ಅಥವಾ ಅಡಿಗೆಗೆ ಯೂಸ್ ಮಾಡಿ, ಅದರಿಂದ ಕೂಡ ಗುರು ಆಕ್ಟಿವೇಟ್ ಆಗುತ್ತೆ. ಹಾಗೆ ನೀವು ಗುರು ಹಿರಿಯರು ಯಾರು ಇರ್ತಾರೋ ಅವರಿಗೆ ಹಳದಿ ವಸ್ತ್ರವನ್ನು ದಾನ ಕೊಡಿ, ಹಳದಿ ದೋತಿನ ದಾನ ಕೊಡೋದ್ರಿಂದ ಕೂಡ ನಮಗೂ ಗುರು ಪರಿಹಾರವನ್ನು ನಿರೀಕ್ಷಿಸ್ಬೋದು. ನಂತರ ನಮಗೆ ಈಗ ನೋಡಿ 2ನೇ ಮನೆಯಲ್ಲಿ ಕೇತು ಸಂಚಾರ. ಯಾವಾಗ 2ನೇ ಮನೆಯಲ್ಲಿ ಕೇತು ಸಂಚಾರ ಆಗುತ್ತಾ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟು ವೈರಾಗ್ಯ ಕಾಣುತ್ತೆ, ಹಣಕಾಸು ನಿಲ್ಲೋದು ಕಷ್ಟ ಆಗುತ್ತೆ. ಅಂದರೆ ನಿಲ್ಲೋದು ಇನ್ ದ ಸೆನ್ಸ್ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು ಕೇತುಗೆ ಪರಿಹಾರ ಅಗತ್ಯ. 2ನೇ ಮನೆಯಲ್ಲಿ ಕೇತು ಇದ್ದಾಗ ಮಾತು ಕಡಿಮೆ ಆಗ್ಬಿಡುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ. ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲೇ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ನಿಮಗೆ ವೈರಾಗ್ಯ ಕೊಡುತ್ತೆ. ಹಾಗಾಗಿ ಕೇತುಗೋಸ್ಕರ ನೀವು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಇಲ್ಲ ಅಂದರೆ 2-3 ಪೇಜ್ ಬರೀರಿ, ಡೈರಿ ಬರೆಯೋದು, ದಿನನಿತ್ಯ ಏನಾಯಿತು ಅದು ಬರೆಯೋದು, ಅದರಿಂದ ಕೂಡ ನಮಗೆ ಕೇತು ಪರಿಹಾರ ಆಗುತ್ತೆ. ಅಂದರೆ ಇಂಟ್ರೋವರ್ಟು ಮೆಡಿಟೇಷನ್ ಮಾಡಿ, ಇಲ್ಲ ಗಣೇಶನ ಆರಾಧನೆ ಮಾಡೋದು, ಗಣೇಶನ ದೇವಸ್ಥಾನಕ್ಕೆ ಹೋಗೋದು, ನಂತರ ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಯಾವುದನ್ನ ಒಂದು ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದು ಮಾಡಿ, ಇಲ್ಲ ಗಾರ್ಡನಿಂಗ್ ಮಾಡಿ, ತೋಟಗಾರಿಕೆ ಮಾಡೋದು ಅಂದರೆ ಗಿಡಗಳ ಜೊತೆ ಟೈಮ್ ಪಾಸ್ ಮಾಡೋದ್ರಿಂದ ಕೂಡ ಇಂಟ್ರೋವರ್ಟ್ ಅಂದರೆ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳಕ್ಕೆ ಸಮಯ ಸಿಕ್ಕಂಗೆ. ಹಾಗಾಗಿ ಅಲ್ಲಿ ಕೇತು ಪರಿಹಾರ ಆಗುತ್ತೆ. ನಂತರ ಅಷ್ಟಮದ ರಾಹು. ಅಷ್ಟಮ ಅಂದ್ರೆ ಏನು? ಆಕಸ್ಮಿಕ ದುಃಖಗಳು, ಪೇಯ್ನ್ ಕೊಡುತ್ತೆ, ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ. ಯಾರ್ಯಾರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಒಂದು ರಾ ಪ್ರಾಡಕ್ಟನ್ನು ಕನ್ವರ್ಟ್ ಮಾಡ್ತಿದ್ದೀರಾ, ಅವ್ರಿಗೇನು ಚಿಂತೆ ಇಲ್ಲ, ರಾಹುವಿಂದ ಒಳ್ಳೆಯದೇ ಆಗುತ್ತೆ. ಯಾರ್ಯಾರು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಈಗ ನೋಡಿ ಆರ್ಕಿಟೆಕ್ಟ್ಸು, ಅಡ್ವೊಕೇಟ್ಸು, ವಾಸ್ತು ಜ್ಯೋತಿಷ್ಯ ಹೇಳೋರು, ನಾವು ಒಂದನ್ನ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬದಲಾವಣೆ ಯಾರ್ಯಾರು ಮಾಡ್ತಾರೋ ಆ ಕ್ಷೇತ್ರದಲ್ಲಿರೋರಿಗೆ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ಬಟ್ ಜನರಲ್ ಆಗಿ ಬೇರೆ ಕೆಲಸದಲ್ಲಿರೋರಿಗೆ ರಾಹು ಪರಿಹಾರ ಅಗತ್ಯ. ಇಲ್ಲಾಂದರೆ ಆಕಸ್ಮಿಕವಾಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ದುಃಖ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರಾಹುಗೋಸ್ಕರ ಏನು ಪರಿಹಾರ ಮಾಡಬೇಕಾಗಿದೆ ಅಂದರೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಮಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ. ಈ ಮಂತ್ರಗಳನ್ನು ಒಂದು 21 ಬಾರಿ ಹೇಳ್ಕೊಳ್ಳಿ. ಇಲ್ಲ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ಬನ್ನಿ. ಇಲ್ಲ ಅಂದರೆ ನೋಡಿ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್. ರಾಹು ಏನು ರೆಪ್ರೆಸೆಂಟ್ ಮಾಡುತ್ತೆ? ನೀವು ಇಲ್ಲೇ ಕೂತ್ಕೊಂಡು ವಾಟ್ಸಪ್ಪಿಂದ 100 ಜನಕ್ಕೆ ಕಳಿಸ್ಬೋದು. ಸೊ ಇದೆಲ್ಲ ರಾಹು ಡೊಮೇನು. ಹಾಗಾಗಿ ನೀವು ಇದನ್ನು ಒಂದು 10 ನಿಮಿಷ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ಯಾಕಂದ್ರೆ ನೀವು ಅದನ್ನು ರಾಹುನ ಯೂಸ್ ಮಾಡ್ಕೊತಾ ಇದ್ದೀರಾ. ಸ್ನೇಹಿತರಿಗೆ ಉದ್ದಿನೋಡೆ ಕೊಡಿಸೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ನಿಮ್ಗೆ ಇದರಲ್ಲಿ ಯಾವ ಸೂಟಬಲ್ ಆಗಿದೆಯೋ ಅದನ್ನು ಪರಿಹಾರ ರೂಪದಲ್ಲಿ ಮಾಡ್ಕೋಬೋದು. ಹರಿಯೋ ನದಿಯಲ್ಲಿ ನಾವು ಯಾವುದಾನ ಉದ್ದಿನ ಬೆಳೆ ಫರ್ಮೆಂಟೆಡ್ ಐಟಮ್ ಬಿಡೋದ್ರಿಂದ ಕೂಡ ನಮಗೆ ರಾಹು ಪರಿಹಾರ ಆಗುತ್ತೆ. ನಿಮ್ಗೆ ಯಾವ್ಯಾವ್ದು ಅನುಕೂಲ ಇದೆಯೋ ಅದನ್ನು ನೀವು ಮಾಡ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಪರಿಹಾರ ಆಗುತ್ತೆ. ಭಾಗ್ಯದಲ್ಲಿ ಶನಿ ಸಂಚಾರ. ಕರ್ಕಟಕ ರಾಶಿಯವರಿಗೆ ಭಾಗ್ಯದಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನೋಡಿ ಈಗ 2ನೇ ಮನೆಯಲ್ಲಿ ಕೇತು ಇದೆ, 2ನೇ ಮನೆ ಅಧಿಪತಿ ಸೂರ್ಯನಾಗಿ ಮತ್ತು ಭಾಗ್ಯದಲ್ಲಿ ಶನಿ ಕೂತಿದ್ದಾಗ ನಮಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ತಂದೆ ವಿಚಾರದಲ್ಲಿ. ಸೊ ಪೇರೆಂಟ್ಸ್ ವಿಚಾರದಲ್ಲಿ ಅದೃಷ್ಟಗಳು ಕಡಿಮೆ ಇರುತ್ತೆ, ಆದರೂ ಅದಕ್ಕೋಸ್ಕರ ಶನಿ ಶಾಂತಿಗೆ ಮಾಡ್ಕೋಬೇಕು. ಯಾರ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಹಾರ್ಡ್ ವರ್ಕರು, ಅವ್ರಿಗೇನಾದರೂ ಸಹಾಯ ಮಾಡಿ. ಅದರಲ್ಲೂ ಕಬ್ಬಿಣದ ಟೂಲ್ಸ್ ಕೊಡಿಸೋದ್ರಿಂದ ಖಂಡಿತ ನಿಮಗೆ ಈ ಅದೃಷ್ಟಗಳು ಒಳ್ಳೆಯದಾಗುತ್ತೆ. ಅಂದರೆ 9ನೇ ಮನೆ ಏನು ಭಾಗ್ಯ ಇದೆಯೋ ಅದು ನಿಮಗೆ ವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಈ ಪರಿಹಾರಗಳು ಮಾಡ್ಕೊಳ್ಳಿ. ಇನ್ನು ಯಾವ ತಿಂಗಳಲ್ಲಿ ಕರ್ಕಟಕ ರಾಶಿಯವರಿಗೆ ಸಹಾಯ ಆಗುತ್ತೆ ನೋಡಿ, ಮೇ ಜೂನ್ ತಿಂಗಳಲ್ಲಿ ಸೂರ್ಯ ಮತ್ತು ಕುಜ 10, 11ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ. ಅಥವಾ ನಿಮಗೆ ಈಗ ಅಡ್ಮಿನಿಸ್ಟ್ರೇಷನ್ನು ಅಥವಾ ಪ್ರಾಜೆಕ್ಟ್ ಏನೋ ಮಾಡ್ತಾ ಇದ್ದೀರಾ, ಅದಕ್ಕೆ ಲೀಡರ್ಶಿಪ್ಪು ಪ್ರಮೋಷನ್ ಆಗ್ಬೋದು, ಲೀಡರ್ ಆಗ್ಬೋದು ನೀವು. ಅದರಿಂದನೇ ಸರ್ಕಾರದಿಂದ ಏನೋ ಕೆಲಸ ಆಗಬೇಕು, ಆ ಸರ್ಕಾರದಿಂದ ಕೆಲಸ ಆಗುವಂಥ ಸಮಯ ಈ ನಮಗೆ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗೆ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯ 3ನೇ ಮನೆ, ಶುಕ್ರ 3ನೇ ಮನೆ ಸಂಚಾರ ಮಾಡ್ತಿದೆ. ವಾಹನ ಖರೀದಿಗೆ, ನಂತರ ಫ್ಲ್ಯಾಟ್ ಖರೀದಿಗೆ ಅಥವಾ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ, ಇದಕ್ಕೆಲ್ಲ ಶುಕ್ರ ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತೆ 3ನೇ ಮನೆಯಿಂದ ಪ್ರಮೋಷನ್ನು, ಬಡ್ತಿ, ಮೇಲಧಿಕಾರಿಯಿಂದ ಮೆಚ್ಚುಗೆ ಆ ಸಮಯದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರ್ ಆಲ್ ತೊಗೊಂಡ್ರೆ ಕರ್ಕಟಕ ರಾಶಿಯವರಿಗೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಎಲ್ಲ ಸಕಲ ಸಮೃದ್ಧಿ ಐಶ್ವರ್ಯಗಳು ನಿಮ್ಗೆ ಈ ವರ್ಷ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಯುಗಾದಿ.